ಸುಂದರಕಾಂಡದಲ್ಲಿ ಹನುಮಂತನ ಮನೋನಿಗ್ರಹ ಮತ್ತು ಯೋಗಾವಸ್ಥೆಯ ಕುರಿತಾದ ತ್ವರಿತ ಅವಲೋಕನ. ರಾವಣನ ಅರಮನೆಯಲ್ಲಿ ಹನುಮಂತ ನಡೆಸಿದ ಹುಡುಕಾಟ ಇದೆಯಲ್ಲ, ಅದು ಕೇವಲ ಒಂದು ಭೌತಿಕ ಪಯಣ ಅಲ್ಲವೇ ಅಲ್ಲ. ಬದಲಾಗಿ ಇಷ್ಟೆಲ್ಲ ಲೌಕಿಕ ಆಕರ್ಷಣೆಗಳ ನಡುವೆಯೂ ಯೋಗಿಯೊಬ್ಬ ತನ್ನ ಮನಸ್ಸನ್ನ ಹೇಗೆ ಹಿಡಿತದಲ್ಲಿ ಇಟ್ಕೋಬೇಕು ಅನ್ನೋದರ ಬಗ್ಗೆ ಇರುವಂಥ ಒಂದು ಅದ್ಭುತ ಪಾಠ ಇದು. ಮೊದಲನೇದಾಗಿ, ರಾವಣನ ಈ ಭೋಗದ ಅರಮನೆ ಮತ್ತು ಲಂಕೆ ಇದೆಯಲ್ಲ, ಅದು ಅಹಂಕಾರದಿಂದ ತುಂಬಿರೋ ನಮ್ಮ ಭೌತಿಕ ಪ್ರಪಂಚದ ಸಂಕೇತ. ರಾತ್ರಿಯೊತ್ತು ಹನುಮಂತ ಬೆಕ್ಕಿನಷ್ಟು ಚಿಕ್ಕವನಾಗಿ ಅರಮನೆ ಒಳಗೆ ನುಗ್ತಾನಲ್ಲ, ಅದು ಒಬ್ಬ ಯೋಗಿ ತನ್ನ ಅಹಂಕಾರನ ಬದಿಗಿಟ್ಟು ಎಷ್ಟು ವಿನಮ್ರವಾಗಿ ಆಳವಾದ ಧ್ಯಾನಕ್ಕೆ ಇಳಿತಾನೆ ಅನ್ನೋದನ್ನ ತೋರಿಸುತ್ತೆ. ಸ್ವಲ್ಪ ಯೋಚನೆ ಮಾಡಿ ನೋಡಿ, ನಾವು ಧ್ಯಾನಕ್ಕಂತ ಕೂತಾಗ ನಮ್ಮ ಮನಸ್ಸು ಅನ್ನೋ ಅರಮನೆಯಲ್ಲಿ ನಮ್ಮದೇ ಅಹಂಕಾರ ರಾವಣಂತರ ಆಳ್ತಿರುತ್ತೆ ಅಲ್ವಾ? ಇನ್ನು ಎರಡನೇದಾಗಿ, ಧ್ಯಾನ ಶುರು ಮಾಡಿದಾಗ ನಮ್ಮೆದುರು ಬರೋ ಆಮಿಷಗಳು ಹೇಗಿರುತ್ತೆ ಗೊತ್ತಾ? ಅರಮನೆಯಲ್ಲಿದ್ದ ರಾಶಿ ರಾಶಿ ಚಿನ್ನ, ರುಚಿಯಾದ ಭಕ್ಷ್ಯಗಳು, ಹಾಗೆ ರಾವಣನ ಪತ್ನಿಯರನ್ನ ನೋಡಿದ್ರೂ ಹನುಮಂತನಿಗೆ ಚೂರು ಕೂಡ ಆಕರ್ಷಣೆ ಆಗಲಿಲ್ಲ. ಧ್ಯಾನ ಮಾಡೋವಾಗ ನಮ್ಮ ಹಳೆ ಆಸೆಗಳು ಕಣ್ಣುಮುಂದೆ ಬಂದ್ರೂ ಅದರನ್ನಿ ಕಳೆದು ಹೋಗದೆ ಕೇವಲ ಸಾಕ್ಷಿಯಾಗಿ ನೋಡೋ ಆತ್ಮಾನ್ವೇಷಣೆಯ ಅತಿ ಮುಖ್ಯ ಹಂತ ಇದು ಅಂತಾನೆ ಹೇಳ್ಬೋದು. ಕೊನೆಯದಾಗಿ, ಈ ಲೌಕಿಕ ಭ್ರಮೆಗಳನ್ನು ದಾಟೋಕೆ ಹನುಮಂತನಿಗೆ ಸಹಾಯ ಮಾಡಿದ್ದು 3 ಆಧಾರ ಸ್ತಂಭಗಳು. ಅದೇ ಧೃತಿ ಅಂದ್ರೆ ಗುರಿಯ ಕಡೆಗಿರೋ ದೃಢತೆ, ದೃಷ್ಟಿ ಅಂದ್ರೆ ಆಕರ್ಷಣೆಗಳನ್ನ ಮೀರಿ ನೋಡೋ ಯೋಗಿಯ ನೋಟ, ಮತ್ತೆ ಮತಿ ಅಂದ್ರೆ ಯಾವುದು ಸರಿ ತಪ್ಪು ಅಂತ ತಿಳಿಯೋ ವಿವೇಕ. ಈ ಅಸ್ತ್ರಗಳಿಂದ ಆತ ಸೀತೆ ಅನ್ನೋ ಶುದ್ಧ ಮನಸ್ಸನ್ನ ತಲುಪ್ತಾನೆ. ಪ್ರಪಂಚದ ಗದ್ದಲಗಳನ್ನೆಲ್ಲ ಬಿಟ್ಟು ಸಂಪೂರ್ಣ ಏಕಾಗ್ರತೆ ಸಾಧಿಸೋ ಈ ಅದ್ಭುತ ಸ್ಥಿತಿನೇ ಸಮಾಧಿ. ಹಾಗಾಗಿ ನೆನಪಿಡಿ, ಧ್ಯಾನದ ಯಶಸ್ಸು ಅಂದ್ರೆ ಅಡೆತಡೆಗಳು ಬರದೇ ಇರೋದಲ್ಲ, ಬದಲಾಗಿ ಎಷ್ಟೇ ಆಮಿಷಗಳು ಬಂದ್ರೂ ನಮ್ಮ ದೈವಿಕ ಗುರಿಯಿಂದ ವಿಮುಖರಾಗದೆ ದೃಢವಾಗಿರೋದೇ ಆಗಿದೆ.